ಗ್ರಾಮೀಣ ಭಾಗದ ಶಿಕ್ಷಣ ಸಂಸ್ಥೆಗಳಲ್ಲೂ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿರುವುದಕ್ಕೆ ಇಂದಿನ ವಿದ್ಯಾರ್ಥಿಗಳ ರಾಜ್ಯಮಟ್ಟದ ಸಾಧನೆಗಳೇ ಸಾಕ್ಷಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ತಿಳಿಸಿದ್ದಾರೆ. ತಾಲೂಕಿನ ಮೈಲೇಶ್ವರ ಗ್ರಾಮದ ಬ್ರಿಲಿಯಂಟ್ ಶಾಲೆಯ ವಿದ್ಯಾರ್ಥಿನಿ ಗಂಗಮ್ಮ ಕೋಳೂರು ಎಸ್ಎಸ್ಎಲ್ಸಿ ಮರುಮೌಲ್ಯಮಾಪನದಲ್ಲಿ 625ಕ್ಕೆ 625 ಪೂರ್ಣ ಅಂಕಗಳನ್ನು ಗಳಿಸಿ ಸಾಧನೆ ಮಾಡಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಸೋಮವಾರ ಶಿಕ್ಷಣ ಇಲಾಖೆಯ ವತಿಯಿಂದ ಆಕೆಯನ್ನು ಸನ್ಮಾನಿಸಿ ಅವರು ಮಾತನಾಡಿದರು. ಪ್ರತಿಭೆಗೆ ಸಿಕ್ಕ ಗೌರವ. ಮೌಲ್ಯಮಾಪನದ ಕೆಲವು ತಾಂತ್ರಿಕ ತಪ್ಪುಗಳಿಂದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವುದು ತಡವಾಗಬಹುದು. ಆದರೆ ಅರ್ಹ ಪ್ರತಿಭೆಗೆ ಇಲಾಖೆ ಖಂಡಿತ ಗೌರವ ಮಾಡುತ್ತದೆ ಎಂದು ಬಿಎಸ್ ಸಾವಳಗಿ ಹೇಳಿದರು. ಗಂಗಮ್ಮನ ಈ ಐತಿಹಾಸಿಕ ಸಾಧನೆ ಇಡೀ ಶೈಕ್ಷಣಿಕ ತಾಲೂಕು ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದೆ. ಜನಪ್ರತಿನಿಧಿಗಳ ಹಾಗೂ ಮೇಲಧಿಕಾರಿಗಳ ಮಾರ್ಗದರ್ಶನ, ಶಿಕ್ಷಕರ ಶ್ರಮದಿಂದಾಗಿ ತಾಲೂಕು ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಮಾತ್ರ ಗುಣಮಟ್ಟ ಮತ್ತು ಉತ್ತೀರ್ಣತೆಯಲ್ಲಿ ನಾವು ಜಿಲ್ಲೆಗೆ ಪ್ರಥಮ ಸ್ಥಾನ 95.61% ಮಾಡಿ ಉತ್ತಮ ಫಲಿತಾಂಶ ಗಿಟ್ಟಿಸಿಕೊಂಡಿದ್ದೇವೆ. ಇದಕ್ಕೆಲ್ಲ ಅನುಷ್ಠಾನಾಧಿಕಾರಿಗಳು ಹಾಗೂ ನಮ್ಮ ಹೆಡ್ ಮಾಸ್ಟರು, ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಪಾಲಕರು, ಪೋಷಕರು, ಮೇಲಾಧಿಕಾರಿಗಳು ಅವರ ಬೆಂಬಲದಿಂದ ಇದು ಆಗಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ನಮ್ಮ ಮುದ್ದೇಬಿಹಾಳ ತಾಲೂಕಿನಲ್ಲಿ ಪ್ರಥಮ 7 ರ್ಯಾಂಕ್ ಬಂದಿದ್ದೀವಿ. ಈ ವರ್ಷ ಮತ್ತೆ ರಿವ್ಯಾಲ್ಯೂಷನ್ದಲ್ಲಿ 623 ಬಂದಿರತಕ್ಕಂಥದ್ದು ಗಂಗಾ ಕೋಳೂರು ಅಂತಕ್ಕಂಥ ಬ್ರಿಲಿಯಂಟ್ ಮೈಲೇಶ್ವರ ಶಾಲೆಯ ವಿದ್ಯಾರ್ಥಿನಿ ಇವತ್ತು 625ಕ್ಕೆ 625 ಅಂಕಗಳನ್ನ ಪಡೆದು ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದದಕ್ಕಾಗಿ ಆ ಗಂಗಾ ಕೋಳೂರು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಅವರ ಪಾಲಕರು, ಪೋಷಕರು ಬೆಂಬಲ ಕೊಟ್ಟದಕ್ಕಾಗಿ, ಅವರಿಗೆ ಸಹಕಾರ ಮಾಡಿದ್ದಕ್ಕಾಗಿ ಅವ್ರಿಗೂ ಸಹಿತ ಅಭಿನಂದನೆ ಸಲ್ಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸಂಸ್ಥೆಯವರು ಬ್ರಿಲಿಯಂಟ್ ಮೈಲೇಶ್ವರ ಶಾಲೆಯ ನಾನಗೌಡರು ಇರ್ಬೋದು, ಚೆನ್ನಪ್ಪ ಇರ್ಬೋದು, ಮುಖ್ಯ ಶಿಕ್ಷಕರಿರ್ಬೋದು ಸತತವಾಗಿ ಬೆಂಬಲ ಕೊಟ್ಟು ಆ ಪ್ರತಿಭಾವಂತ ವಿದ್ಯಾರ್ಥಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ಮೊದಲ 623 ಅಂಕಗಳು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಂದ CS ಅವರನ್ನು ಸನ್ಮಾನ ಮಾಡಿಸಿದ್ದೀವಿ. ಜೊತೆಗೆ ಇವತ್ತು 625ಕ್ಕೆ 625 ಅಂಕಗಳನ್ನ ಪಡಲಿಕ್ಕೆ ಕಾರಣೀಭೂತ ಆಗಿರ್ತಕ್ಕಂಥ ಸಂಸ್ಥೆಯವರಿಗೂ ಸಹಿತ ನಾನು ಅಭಿನಂದನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಕರಿಗೆ ಬೆಂಬಲವಾಗಿ ನಿಂದಿರ್ತೀವಿ. ನಾವು ಪ್ರತಿ ಬೆಳಗ್ಗಿನ ಅವಧಿನಲ್ಲಿ 2-3 ಶಾಲೆಗಳಿಗೆ ಹೋಗಿ ಸಂದರ್ಶನ ಕೊಡ್ತೀವಿ. ಜೊತೆಗೆ ನಾನೇ ಪಾಠ ಮಾಡ್ತೀನಿ. ಮುಖ್ಯ ಶಿಕ್ಷಕರನ್ನ ಕೂಡಿಸಿಕೊಂಡು ಯಾವ ರೀತಿ ಬೋಧಿಸ್ಬೇಕು, ಯಾವ ರೀತಿ ಕೊನೆ ಹಂತ ಅಂದ್ರೆ ನಾಳೆ ಪರೀಕ್ಷೆ ಐತೆ ಅಂದ್ರೆ ಇವತ್ತಿನವರೆಗೂ ನಾಳಿನ ಪರೀಕ್ಷೆ ಕೊನೆಯ ಪರೀಕ್ಷೆ ದಿನ ಹಿಂದಿನ ದಿವಸ ಸಹಿತ ಏನು ಕೆಲಸ ಮಾಡಬೇಕು, ಯಾವುದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹೇಳಿದ ಹಾಗೆ ರಿವಿಷನ್ ಮತ್ತು ಪ್ರಾಕ್ಟೀಸ್ ಅನ್ನ ಯಾವ ರೀತಿ ಮಾಡಬೇಕು, ಕೊನೆ ಹಂತದವರೆಗೆ ತಯಾರಿಯನ್ನು ನಮ್ಮ ಮುಖ್ಯ ಶಿಕ್ಷಕರು ಮಾಡಿದ್ರಿಂದ ಉತ್ತಮ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗಿದೆ. ಇದೇ ವೇಳೆ ಮಾತನಾಡಿದ ಕ್ಷೇತ್ರ ಸಮನ್ವಯಾಧಿಕಾರಿ RB ದಮ್ಮೂರಮಠ, ಸ್ಥಳೀಯ ಶಾಸಕರ ವಿಶೇಷ ಕಾಳಜಿ ಹಾಗೂ ಇಲಾಖೆಯ ನಿಯಮಾವಳಿಗಳನ್ನು ಶಿಸ್ತಿನಿಂದ ಪಾಲಿಸಿದ್ದರಿಂದ ಈ ಬಾರಿ ಅತ್ಯುತ್ತಮ ಫಲಿತಾಂಶ ಬಂದಿದೆ ಎಂದರು. ಅಂತಂದ್ರೆ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಳಗೊಂಡಂತೆ ನಮ್ಮೆಲ್ಲ ಮುಖ್ಯೋಪಾಧ್ಯಾಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಪಾಠಕ್ಕೆ ಸಂಬಂಧಪಟ್ಟಂತೆ ನೀವು ಏನೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರಿ ಅದಕ್ಕೆ ನಾನು ಬೆಂಬಲವಾಗಿ ನಿಲ್ತೀನಿ ಅಂತ ಅಭಯ ಹಸ್ತವನ್ನ ನೀಡಿ ಬಹುತೇಕ ನಮ್ಮೆಲ್ಲ ಶೈಕ್ಷಣಿಕ ಸಾಧನೆಗೆ, ವಿಕಾಸಕ್ಕೆ ಅವರೂ ಪಾಲು ಮಹತ್ವದ್ದು ಅಂತ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದ. ವಿದ್ಯಾರ್ಥಿನಿಯ ಆತ್ಮವಿಶ್ವಾಸಕ್ಕೆ ಸಂದ ಜಯ. ಮಾರುತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನಾನಾಗೌಡ ನಡುವಿನಮನಿ ಮಾತನಾಡಿ, ಮೊದಲು ಫಲಿತಾಂಶ ಬಂದಾಗ ಗಂಗಮ್ಮನಿಗೆ 623 ಅಂಕಗಳು ಬಂದಿದ್ದವು. ಆದರೆ ತನಗೆ ಪೂರ್ಣ ಅಂಕಗಳು ಬರಬೇಕೆಂಬ ಅಚಲ ಆತ್ಮವಿಶ್ವಾಸ ಆಕೆಯಲ್ಲಿದ್ದರಿಂದ ನಾವು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದೆವು. ಈಗ 625 ಅಂಕಗಳು ಬರುವ ಮೂಲಕ ಶಾಲೆಯ ಕೀರ್ತಿ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಿದೆ ಎಂದು ಹೆಮ್ಮೆಯಿಂದ ಜ್ಞಾಪಿಸಿಕೊಂಡರು. ಫಲಿತಾಂಶದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ಗಂಗಾ ಕೋಳೂರವರು ತನ್ನ ಸತತ ಪರಿಶ್ರಮದಿಂದ ಮತ್ತು ಗುರುಗಳ ಪಾಠ ಬೋಧನೆಯಿಂದ ಮತ್ತು ಪಾಲಕರ ಪ್ರೋತ್ಸಾಹದಿಂದ ತನ್ನ ಗುರಿಯನ್ನ ಸಾಧಿಸುವಂತ ನಿಟ್ಟಿನಲ್ಲಿ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಕ್ಕಾಗಿ ಆ ಕುಮಾರಿಗೆ ನಮ್ಮ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಾವು ಅಚ್ಚುಕಟ್ಟಾಗಿ ಮೌಲ್ಯಮಾಪನ ಆಗಿದ್ದಲ್ಲಿ ಈ ಒಂದು ಸಂಭ್ರಮಾಚರಣೆ ನಾವು ಮೊದಲೇ ಆಚರಿಸಬೇಕಾಗಿತ್ತು. ಈ ಒಂದು ವಿಳಂಬ ಆಗಿದ್ದಕ್ಕಾಗಿ ಈ ಒಂದು ವಿದ್ಯಾರ್ಥಿಗೆ ಜೊತೆಗೆ ನಮ್ಮ ಶಾಲೆ ಸುಮಾರು 15 ವಿದ್ಯಾರ್ಥಿಗಳು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ರು. ಪ್ರತಿಯೊಂದು ವಿದ್ಯಾರ್ಥಿಗೆ ಕನಿಷ್ಠ 10ರಿಂದ ಗರಿಷ್ಠ 29 ಅಂಕಗಳವರೆಗೆ ಅಂಕಗಳನ್ನ ದೊರೆತಿವೆ. ಅದಕ್ಕಾಗಿ ತಾವು
ಈ ಇಷ್ಟು ವಿಳಂಬ ಅನುಭವಿಸಕ್ಕಿಂತ ಮುಂಚೆ ತಾವು ಸರಿಯಾಗಿ ಮಾಡಿದರೆ ಮಕ್ಕಳಲ್ಲಿ ಒಂದು ಒಳ್ಳೆ ಉತ್ಸಾಹ ಬರ್ತದಂತ ತಮ್ಮಲ್ಲಿ ವಿನಂತಿ. ಸಾಧಕ ವಿದ್ಯಾರ್ಥಿನಿ ಗಂಗಮ್ಮ ಕೋಳೂರು ಮಾತನಾಡಿ, ಮೌಲ್ಯಮಾಪಕರು ಮೊದಲೇ ಎಚ್ಚರಿಕೆ ವಹಿಸಬೇಕಿತ್ತು. ನಮ್ಮ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಪ್ರೋತ್ಸಾಹ ದೊಡ್ಡದು. ಪರೀಕ್ಷೆಯನ್ನು ನಾನು ಚೆನ್ನಾಗಿ ಬರೆದಿದ್ದರಿಂದ ಅಂಕಗಳು ಕಡಿಮೆ ಬಂದಾಗ ಪತ್ರಿಕೆ ತರಿಸಿ ಪರಿಶೀಲಿಸಿದೆವು. ಮೌಲ್ಯಮಾಪಕರ ಕಣ್ಣು ತಪ್ಪಿನಿಂದ 2 ಅಂಕಗಳು ಕಡಿತಗೊಂಡಿದ್ದವು. ಈಗ ಪೂರ್ಣ ಅಂಕ ಬಂದಿರುವುದು ಖುಷಿ ತಂದಿದೆ. ಆದರೆ ಮೌಲ್ಯಮಾಪಕರು ಮೊದಲೇ ಸರಿಯಾಗಿ ತಪಾಸಣೆ ಮಾಡಿದ್ದರೆ ಫಲಿತಾಂಶ ಬಂದ ದಿನವೇ ಈ ಸಂಭ್ರಮ ಇಮ್ಮಡಿಯಾಗುತ್ತಿತ್ತು ಎಂದಳು. ನಿರೀಕ್ಷೆ ಇತ್ತು. ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ತಂದೆ ತಾಯಿ ಪ್ರೋತ್ಸಾಹದಿಂದ ನಮ್ ಟೀಚರ್ಸ್ ಹೆಂಗ್ ಹೇಳಿದ್ರು ಅಂತ ಗೊತ್ತಿತ್ತು. ಹಂಗೆ ನಾವು ಎಕ್ಸಾಮ್ಸ್ನು ಬರ್ದಿದ್ವಿ ಪ್ರಿಪರೇಟರಿ. ಸೊ ಹೋಪ್ ಇತ್ತು 625 ಆಗುತ್ತೆ. ಆಕ್ಚುಲಿ ಗೊತ್ತೇ ಇರ್ಲಿಲ್ಲ, ನಾನು ಎಲ್ಲೂ ಮಿಸ್ಟೇಕೆ ಮಾಡಿರ್ಲಿಲ್ಲ, ಎಲ್ಲಿ ಹೋಗ್ಯಾವ ಅನ್ನೋದು ಗೊತ್ತಿರ್ಲಿಲ್ಲ. ಸೊ ಫಸ್ಟ್ ಪೇಪರ್ ಹಾಕ್ಬಿಟ್ವಿ, ರಿಸಲ್ಟ್ ಬಂದಿದ್ದ ದಿವಸ ಹಾಕಿತ್ತು. ಸೊ ಬಂದು ನೋಡ್ತೀವಿ, ಅವ್ರು 2 ಮಾರ್ಕ್ಸಿನ ಕ್ವಶನಿಗೆ 1 ಮಾರ್ಕ್ಸ್ ಕೊಟ್ಟಿದ್ರು. ನೆಕ್ಸ್ಟ್ ಆಲ್ಸೋ ಇಂಗ್ಲಿಷ್ ನಲ್ಲಿ ಸುಮ್ನೆ ಹಾಫ್ ಮಾರ್ಕ್ಸ್ ರೌಂಡ್ ಹಾಕಿ ತೆಗ್ದಿದ್ರು. ಸೊ ಐ ರಿಕ್ವೆಸ್ಟ್ ಅವ್ರಿಗೆ ಏನ್ ಹೇಳ್ಬೇಕಂದ್ರೆ, ಕರೆಕ್ಟ್ ಆಗಿ ತೆಗಿಬೇಕಿತ್ತಂದ್ರೆ ತೆಗಿರಿ, ಕರೆಕ್ಟ್ ಆಗಿ ತೆಗಿಬೇಕಿತ್ತು. ಆಕ್ಚುಲಿ ನಮ್ ಸ್ಕೂಲ್ದಾಗ ಎಷ್ಟೋ ಮಂದಿದು ರಿವ್ಯಾಲ್ಯೂಯೇಷನ್ ಹಾಕ್ಯಾರ. ಸೊ ಅವ್ರಲ್ಲಿ ಬಾ ತಪ್ಪಾಯ್ತು. ನಮ್ ಸ್ಕೂಲಿಂದ ಎಷ್ಟ್ ಮಂದಿ ಹಾಕ್ಯಾರ ಅಂತ ಗೊತ್ತಿಲ್ಲ, ಬಾಳ್ ಮಂದಿ ಹಾಕ್ಯಾರ. ಸೊ ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ. ನಮ್ ಶಾಲೆ ನಿಂತ ಎಲ್ಲಾ ಪ್ರೋತ್ಸಾಹ ಸಿಕ್ಕೈತಿ. ನಮ್ಗ ಎಜುಕೇಶನ್ ಸಂಬಂಧ ಅವ್ರು ಸಪರೇಟ್ ಆಗಿ ರೂಮ್ ಮಾಡಿ ಹಂಗೆ ನಮ್ಗ ಕ್ಲಾಸಸ್ ತೋತಿದ್ರು. ನಮ್ಗೆಲ್ಲಾ ನಿಗಾ ವಹಿಸ್ತಿದ್ರು, ಏನಾದ್ರು ಕಮ್ಮಿ ಆಗೈತಾ ಅಂತ ಕೇಳಾಕ. ಸೊ ಅವ್ರದ್ದು ಬೆಂಬಲ ಬಾಳ ಐತಿ, ಯಾಕಂದ್ರೆ ಟೀಚರ್ಸ್ ಎಲ್ಲಾ ತರೋದು ಅವರು. ಸೊ ನಮ್ ಫೆಸಿಲಿಟೀಸ್ ಕೊಡೋದು ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು, ಸುಮ್ನೆ ಟೈಮ್ ವೇಸ್ಟ್ ಮಾಡೋದಲ್ಲ. ಸೊ ಕಾನ್ಫಿಡೆನ್ಸ್ ಇದ್ದಾಗ ನಾವು ಏನ್ ಮಾಡಕ್ ಆಗೋದಿಲ್ಲ ಅಂತಾನೂ ಅಲ್ಲ. ಸೊ ಅವ್ರಿಗೆ ಏನ್ ಹೇಳ್ತೀನ ಅಂದ್ರ, ಜಸ್ಟ್ ಹೋಪ್ ಆನ್ ಯುವರ್ ಸೆಲ್ಫ್ ಅಂಡ್ ಬಿಲೀವ್ ಆನ್ ಯುವರ್ ಸೆಲ್ಫ್. ಆಮೇಲೆ ತಂದೆ ತಾಯಿ ಹೆಸರು ತರ್ಬೇಕಂತ ಅನ್ನೋ ಮನೋಭಾವ ನಿಮ್ಗೆ ಇರ್ಬೇಕು ಟೀಚರ್ಸ್ ಇಂದು. ಸೊ ಅದು ಇದ್ರ ನೀವು ಪಕ್ಕ ಮಾಡ್ತೀರಂತ. ಕಾರ್ಡಿಯೋಲಜಿಸ್ಟ್ ಆಗ್ಬೇಕು. ಇಲ್ಲ ಸರ್, ಖುಷಿ ಅಂತ ಆಲ್ಮೋಸ್ಟ್ ಕಾನ್ಫಿಡೆನ್ಸ್ ಇತ್ತು ಸರ್. ಅದೇ ಯಾಕಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಮಾಡ್ಯಾಡಲ್ರಿ, ಚಲೋ ಮಾಡಿದ್ದು ಆತ ಅನ್ನೋದು ಕಾನ್ಫಿಡೆನ್ಸ್ ಇತ್ರಿ. ಈ ಸನ್ಮಾನ ಸಮಾರಂಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ RB ನಡುವಿನಮನಿ, ಕಾರ್ಯದರ್ಶಿ MB ಮಡಿವಾಳಾರ್, ನಿರ್ದೇಶಕರಾದ SH ಪಾಟೀಲ, NS ಗಡಗಿ, LM ಬಿರಾದಾರ್, ಮುಖ್ಯ ಶಿಕ್ಷಕರಾದ BG ಕರಕಳ್ಳಿ, ವಿನಾಯಕ್ ಪಟಗಾರ, KH ನದಾಫಾ, CRP AC ಕಸಬೇಗೌಡಾರ್, ಶಿವರಾಜ್ ಚೌಧರಿ, YB ಬಡಿಗೇರ ಹಾಗೂ ವಿದ್ಯಾರ್ಥಿನಿಯ ತಂದೆ ಅಶೋಕ ಕೋಳೂರ ಮತ್ತು ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದರು.